ಒಬ್ಬ ಮಹಿಳೆ ಒಂದು ಇಂಟರ್ವ್ಯೂಗೆ ಅಂತ ಹೇಳಿ ಹೋಗಿರ್ತಾಳೆ. ಆಗ ಆ ಇಂಟರ್ವ್ಯೂ ಮಾಡೋ ವ್ಯಕ್ತಿ, ಕಂಪನಿಯ ಬಾಸ್ ಕೇಳ್ತಾರೆ, ನಿಮಗೆ ಈ ಕೆಲಸ ಯಾಕೆ ಬೇಕು ಮತ್ತು ಎಷ್ಟು ಇಂಪಾರ್ಟೆಂಟ್ ಅಂತ. ಆಗ ಆ ಮಹಿಳೆ ಹೇಳ್ತಾಳೆ, ಸರ್ ಈ ಕೆಲಸ ನನಗೆ ತುಂಬ ಇಂಪಾರ್ಟೆಂಟ್ ಮತ್ತು ಈ ಕೆಲಸದಿಂದ ನಾನು ಒಂದು ಮನೆ ಕಟ್ಟಬೇಕು ಅಂತ ಇದ್ದೀನಿ ಅಂತ. ಆಗ ಆ ಬಾಸ್ ಕೇಳ್ತಾರೆ, ಅಂದರೆ ನೀವು ಇವಾಗ ಬಾಡಿಗೆ ಮನೇಲಿದ್ದೀರಾ ಅಂತ. ಇಲ್ಲ ಸರ್, ನಾನು ಬಾಡಿಗೆ ಮನೆಯಲ್ಲಿಲ್ಲ, ನಾನು ನನ್ನ ಗಂಡನ ಮನೆಯಲ್ಲಿದ್ದೀನಿ. ನನಗೆ ಹೇಗಾಗಿದೆ ಅಂತ ಅಂದರೆ, ನಾನು ನನ್ನ ಇಚ್ಛೆಯ ಪ್ರಕಾರ ನಗಲಿಕ್ಕಾಗ್ತಿಲ್ಲ, ನನ್ನ ಇಚ್ಛೆಯ ಪ್ರಕಾರ ಇರಲಿಕ್ಕಾಗ್ತಿಲ್ಲ, ನನ್ನ ಇಚ್ಛೆಯ ಪ್ರಕಾರ ನಾನು ಮನೇಲಿದ್ದೆ ಅಂತ ಅಂದರೆ ನನ್ನ ಅತ್ತೆ ಮಾವ ಹೇಳ್ತಾರೆ, ಹೇಗಂದರೆ ಹಾಗೆ ಇರಲಿಕ್ಕೆ ಇದು ನಿನ್ನ ತಂದೆಯ ಮನೆ ಅಲ್ಲ, ಹುಷಾರಾಗಿ ಇರು ಅಂತ ಹೇಳ್ಬಿಟ್ಟು. ನನ್ನ ತಂದೆಯ ಮನೆಗೆ ಹೋದರೆ ನನ್ನ ತಂದೆ ಹೇಳ್ತಾರೆ, ನಿಂದು ಮದುವೆ ಆಗಿದೆ, ನೀನು ಅದೇ ಮನೆಯಲ್ಲಿರಬೇಕು, ಕೊಟ್ಟೆಣ್ಣು ಕುಲುಕೊರೆಗೆ ಇದು ನಿನ್ನ ಮನೆ ಅಲ್ಲ ಅಂತ ಹೇಳಿ. ನನಗೆ ತುಂಬ ಕನ್ಫ್ಯೂಷನ್ ಆಗಿದೆ ಸರ್. ನನ್ನನ್ನು ಯಾವಾಗ ನನ್ನ ಅತ್ತೆ ಮಾವ ಹೊರಗಾಕ್ತಾರೆ, ನನ್ನ ತಂದೆ ತಾಯಿ ಹೊರಗಾಕ್ತಾರೆ ಅನ್ನೋ ಒಂದು ಇನ್ಸೆಕ್ಯೂರ್ ನನ್ನ ಕಾಡ್ತಾ ಇದೆ. ಸೊ ಹಾಗಾಗಿ ನಾನು ಯಾರೂ ನನ್ನನ್ನು ಆಚೆ ಹಾಕಬಾರ್ದು. ಸೊ ಹಾಗಾಗಿ ನನಗೆ ನನ್ನ ತಂದೆಯ ಮನೆಯಲ್ಲೂ ಇರಲಿಕ್ಕೆ ಇಷ್ಟ ಇಲ್ಲ, ನನ್ನ ಅತ್ತೆ ಮಾವನ ಮನೆಯಲ್ಲೂ ಇರಲಿಕ್ಕೆ ಇಷ್ಟ ಇಲ್ಲ. ನನ್ನನ್ನು ಯಾರೂ ಆಚೆ ಹಾಕಬಾರ್ದು ಅಂದರೆ ನಾನೇ ಸ್ವಂತ ದುಡಿದು ನನ್ನ ಸ್ವಂತ ಮನೇಲಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಕೆಲಸಕ್ಕೆ ಬಂದಿದ್ದೀನಿ. ಈ ಕೆಲಸ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಮಹಿಳೆ ಹೇಳ್ತಾಳೆ. ಈ ಪರಿಸ್ಥಿತಿನ ಎಲ್ಲ ಹೆಣ್ಮಕ್ಳು ಫೇಸ್ ಮಾಡಿದ್ದೀವಲ್ವಾ? ಫೇಸ್ ಮಾಡಿರೋ ಹೆಣ್ಮಕ್ಳಿದ್ರೆ